ಬರ ಇಲ್ಲ. ರಾಜ್ಯಕ್ಕೆ ಬರ ಅದ, ರೈತಗೆ ಬರ ಅದ, ಬಡವಿಗೆ ಬರ ಅದ, ಆದರೆ ಈ ಮಾತಾಡೋರಿಗೆ ಬರ ಇಲ್ಲ. ಸಿಕ್ಕಾಪಟ್ಟೆ ಮಾತು. ನಮ್ಮ ಬೊಮ್ಮಾಯಿಯವ್ರು ಹೇಳ್ತಾರೆ, ಬರ ಪರಿಹಾರ ಓಡಿಸ್ರಿ, ಗಂಡಸ್ಥಾನ ಇದ್ದೀರ ಅಂತ ಹೇಳ್ತಾಯಿದ್ದಾರೆ. ಗಂಡಸ್ಥಾನ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ಗಂಡಸರು ಇರಲೇನ್ರಿ ಅಂಥೇಳಿ ನಮ್ಮ ಗೃಹ ಸಚಿವರು ಕೇಳ್ತಾರೆ. ಏನಿದೆಲ್ಲ ಗಂಡಸ್ಥಾನ, ಗಂಡಸ ಹೆಂಗಸ ಇಲ್ಲಿ ಗಂಡಸ ಹೆಂಗಸ ಮೇಲರಿಮಿ ಕೇಳರಿಮಿ ಏನಿಲ್ಲ ಇಲ್ಲ ಆ್ಯಕ್ಚುಲಿ. ಅದು ಇವ್ರು ಮಾಡ್ತಾಯಿದ್ದಾರೆ. ಬೊಮ್ಮಾಯಿ ಅವ್ರು ಯಾಕಿಂತ ಮಾತಾಡಿದರು? ಯಾಕಂದ್ರೆ ಸಭ್ಯ ಮತ್ತು ಸೌಮ್ಯ ವ್ಯಕ್ತಿ ಅಂತೇಳಿ ಅವ್ರು ಪರಿಗಣನೆ ಮಾಡ್ಕೊಳ್ತಾರೆ. ವಿಶೇಷವಾಗಿ ಅವ್ರ ಅಂಥ ಮಾತುಗಳು ಮಾತಾಡಲಿಕ್ಕೆ ಹೋಗೋದಿಲ್ಲ, ಆದರೂ ಮಾತಾಡಿದರು. ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರಯ್ಯನವರು ಅವರು ಅಂಥವ್ರಲ್ಲ, ಸೌಮ್ಯ ಮಾತಾಡೋಂಥವ್ರು. ಅವರು ನಿಮ್ಗೆ ಯಾರು ಗಂಡಸರು ಸಿಗಲಿಲ್ಲ ಬಿ ಜೆ ಪಿಯಾಗ, ಸೋಮಣ್ಣ ತಂದಿರಿಸಿದ್ರಿ ಅಂತ ಕೇಳ್ತಾಯಿದ್ದಾರೆ. ಪಕ್ಷಾಂತರಿ ಹೌದು, ಮತ್ತು ಬೇರೆದವ್ರು ನಮ್ಮ ಕ್ಷೇತ್ರದವ್ರಲ್ಲ, ತುಮಕೂರೊಳಗೆ ಅಂಥೇಳಿ ಮುದ್ದು ಹನುಮೇಗೌಡರ ಪರವಾಗಿ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಮುಂದಿನ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರಂತೆ ನರೇಂದ್ರ ಮೋದಿಯವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಆಪರೇಷನ್ ಕಮಲಕ್ಕೆ ದುಡ್ಡು ಎಲ್ಲಿದ್ದು ಬಂದ್ರಿ ನಿಮಗೆ? ಎಲ್ಲಿ ತೊಗೊಂಬಂದ್ರಿ? ಯಾರು ದುಡ್ಡದು? ಎಷ್ಟು ಸರ್ಕಾರಗಳನ್ನು ಬೀಳಿಸಿದ್ರಿ? ಎಷ್ಟು ಎಮ್ ಎಲ್ ಎಗಳನ್ನು ಪರ್ಚೇಸ್ ಮಾಡಿದ್ರಿ? ಏನೇನು ಮಾಡಲಿಲ್ಲ ನೀವು ಈ ಕಳೆದ 10 ವರ್ಷದೊಳಗೆ? ಇಡೀ CBI ಯಾವ ರೀತಿ ಬೆಳೆಸ್ಕೊಳ್ಳಿಲ್ರಿ? ಈ ಪಕ್ಷಾಂತರಗಳಿಗೆ ಒಬ್ಬೊಬ್ರಿಗೆ 25 ಕೋಟಿ ತನ ಕೊಟ್ರಿ. ಎಲ್ಲಿ ದುಡ್ಡದು? ಯಾರು ದುಡ್ಡ? ಹೆಂಗೆ ತಂದ್ರಿ? ಎಲ್ಲಿ ತಂದ್ರಿ? ಯಾರ್ದು ಏನಂತಾಳೆ ಸಿ ಎಮ್ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವರ ರಾಜಕೀಯ ವಿರೋಧಿ KS ಈಶ್ವರಪ್ಪನವ್ರಿಗೆ, ಅಪ್ಪ ನಿಮಗೆ ಬರ್ತೀರಿ ಇಡೀ CBI ಎಚ್ಚರಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಈ ಚುನಾವಣೆ ರಂಗ ಏರ್ಲಿಕ್ಕತ್ತದ್ರಿ. ಯಾಕಂದ್ರೆ ಇದು ಎರಡೂ ಪಕ್ಷಗಳಿಗೆ, BJP ಮತ್ತು ಕಾಂಗ್ರೆಸ್ಸಿಗರಿಗೆ ಡೂ ಆರ್ ಡೈ, ಮಾಡು ಎಲೆ ಮಾಡಿ. ಯಾಕಪ್ಪ ಅಂದರೆ ಇದರಲ್ಲಿ ಯಾರು ಸೋಲ್ತಾರ? BJP ಸೋಯ್ತು, ಮೋದಿಯವರು ಮುಗಿದೋಯ್ತು. ಒಂದು ಯುಗ ಅನ್ಬೋದು. ನೀವು ಸರಿಯೋ ತಪ್ಪು ಎಂಥದ್ದು ಏನೋ ತಪ್ಪು ಮಾಡಿದ್ರು ಸರಿ ಮಾಡಿದ್ರೆ ಮುಂದಿನ ಭವಿಷ್ಯಕಾರ ವಿಚಾರ ಮಾಡ್ತಾರೆ. ಯಾಕೆ ಸತ್ಯಂತಿ ನಮ್ಮ ಮುಂದೆ ಈಗ ಇತಿಹಾಸ ನಮ್ಮ ಜೊತೆಗದ. ಅದು ವಿಮರ್ಶೆ ಮಾಡೋರು ಅವ್ರು ತಕ್ಕಂಗೆ ಯಾವ ಬಣ್ಣದ ಕನ್ನಡಿ ಹಾಕೊಂಡಿರ್ತಾರೆ, ಕಂಡ್ಯಾಳ ಹಾಕೊಂಡಿರ್ತಾರೆ, ಕನ್ನಡಕ್ಕೆ ಹಾಕೊಂಡಿರ್ತಾರೆ, ಹಾಗೆ ವಿಮರ್ಶೆ ಮಾಡ್ತಾರೆ. ಹೀಗಾಗಿ ಮೋದಿಯವ್ರಿಗಿದು ಕೊನೆಯ ಚುನಾವಣೆ. ಸೋತ್ರ ಗೆದ್ರೆ ಮೋಸ್ಟ್ಲಿ ಅವ್ರು 2047 ತನಕ ಕನಸು ಕಾಣ್ತಾ ಇದ್ದಾರೆ. ಅಲ್ಲಿ ತನಕ ಈ ದೇಶವನ್ನು ವಿಕಸಿತ ರಾಷ್ಟ್ರ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ನನ್ನನ್ನು ಇನ್ನು ಮುಂದಿನ 1000 ವರ್ಷಗಳವರೆಗೆ ನಮ್ಮನ್ನು ನೆನಪಿಡಬೇಕು. ಮೋದಿಯವ್ರನ್ನ ಮೋದಿ ಜನಪರ ಇದ್ದರು ಅನ್ನೋದನ್ನು, ಜನರ ಸೇವಕ ಅನ್ನೋದನ್ನು ಜನ ಮರಿಬಾರ್ದು, ಅಷ್ಟು ನಾವು ವರ್ಕ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊತಾರೆ. ಹಿಂಗಿದ್ದಾಗ ಇಂಥ ಒಂದು ವಾತಾವರಣ ಮಾಡಿದಾಗ ಅನೇಕ ಸಣ್ಣ ಪುಟ್ಟ ಮಾತುಗಳು ಇದೇ ಹೇಳಿದ್ರಿ, ಇಂಥ ಮಾತುಗಳು ಅಂದರೆ ನಡೀತಾ ಇದ್ದಾವೆ. ಈ ಕಾಂಗ್ರೆಸ್ಸಿಗೂ ಅಷ್ಟೇ ಆಗಿದ್ರಿ. ಆದರೆ ಒಂದು ಭರವಸೆ ಏನಂದರೆ ಕಾಂಗ್ರೆಸ್ಸಿಗೆ ಮೋದಿಯವ್ರು ಬಯಸಿದಂಗೆ ಕಾಂಗ್ರೆಸ್ ಪೂರ್ತಿ ಮೂಲೋತ್ಪಾಟನೆ ಆಗಲಿಲ್ಲ, ಉಳಿದೋದು ಇನ್ನೂ ಜೀವಂತಿಗೆ. ಕಾಂಗ್ರೆಸ್ಸನ್ನು ಮುಕ್ತ ಮಾಡ್ತೀನಿ ಅಂತ ಹೇಳಿದರು. ಆದರೆ ಕಾಂಗ್ರೆಸ್ ಇನ್ನೂ ಅದ. ಈ ಸಲ ಇಲ್ಲ ಅಂದ್ರೆ ಮತ್ತೆ ಅವರು ವಿರೋಧ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಗೆಲ್ತಾರಿಲ್ಲ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಇವರು 400 ದಾಟೋದಿಲ್ಲ ಅನ್ನುವಂಥ ಆಂತರಿಕ ವರದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಒಂದು ವಿರೋಧ ಪಕ್ಷದ ಪ್ರಬಲ ನಾಯಕರಂತ ನಕ್ಕೆ ಆಗ್ತಾರೆ ಅನ್ನೋದು ವಿಶ್ವಾಸದ ಭಾಳಷ್ಟು ಜನರಲ್ಲಿ. ಇನ್ನು ಈ ದೇಶ ಚುಕ್ಕಾನಿ ಹಿಡಿತಾರೆ ಅನ್ನೋದು ಸಂಶಯ. ಯಾಕಪ್ಪ ಅಂದ್ರೆ ವಿರೋಧ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲ. ಯಾರನ್ನ ಕಾಲ ಯಾವಾಗ ಜಗ್ತಾರೆ ಗೊತ್ತಿಲ್ಲ, ಯಾವಾಗ ಸರ್ಕಾರ ಕೆಡುತ್ತಾರೆ ಗೊತ್ತಿಲ್ಲ. ಯಾಕಂದರೆ ಇದೊಂದು ರೀತಿಯಿಂದ ಏನಪ್ಪ ಅಂದರೆ ಕಳೆದ 30-40 ವರ್ಷಗಳಿಂದ ಒಂದು ಅತಂತ್ರ ಸರ್ಕಾರಗಳು ಮೇಲೆ ಏನೋ ಒಂದು UPAದಲ್ಲಿ ಈಗ ಮೋದಿಯವ್ರ ಕಾಲದಲ್ಲೇ ಈ ಒಂದು ಅದೊಂದು 10-20 ವರ್ಷದೊಳಗೆ ಒಂದಿಷ್ಟೇನೋ ಸ್ಥಿರ ಸರ್ಕಾರಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಪೂರ್ವದಲ್ಲಿ ಬರೀ ಒಬ್ಬರು ಕಾಲೊಬ್ಬರು ಜಗ್ಗುವಂಥದ್ದು, ಬರೀ ಒಂದು ಓಟಿಗಾಗಿ, ಒಂದೇ ಒಂದು ಮತಕ್ಕಾಗಿ ಜಯಲಲಿತಾ ಅವರು ಕೊಳ್ಳಾರದಕ್ಕಾಗಿ ಅವತ್ತು ನಮ್ಮ ವಾಜಪೇಯಿ ಅವ್ರ ಸರ್ಕಾರ ಬಿದ್ದೋದು. ಇದು ನೆನಪಿರ್ಬೇಕು ನಮಗೆ. ಇಂಥದ್ದೆಲ್ಲ ಅನೇಕ ಜನರು ತೊಗೊಂಡು ಪಾರ್ಟಿಗಳನ್ನು ತೊಗೊಂಡು ಸರ್ಕಾರ ರಚನೆ ಮಾಡೋದು, ಅವ್ರನ್ನೆಲ್ಲರೂ ಪ್ಲೀಸ್ ಮಾಡ್ತಾ ಹೋಗುವಂಥದ್ದಿತ್ತು. ಇವತ್ತು ಅದಾದ. ಆದರೆ ಇಲ್ಲಿ ಹೇಳುತ್ತದೆ BJPಯಲ್ಲೇ ಮೋದಿಯವ್ರು ಸರಿಯೋ ತಪ್ಪು ಅವರು ಆಳಿದ ಬಗ್ಗೆ ವಿಮರ್ಶೆ ಮಾಡೋಕ್ಕಿಂತಲೂ ಸ್ಥಿರ ಸರ್ಕಾರನೂ ಕೊಟ್ಟಿದ್ದಾರೆ. ತಪ್ಪುಗಳಾಗಿದ್ದಾವಿಲ್ಲ ಅಂತಲ್ಲ, ಆದರೆ ಸ್ಥಿರ ಅದ. ಆದರೆ ಅಭಿವೃದ್ಧಿ ಅದು ಸ್ಥಿರ ಅದ. ಅಭಿವೃದ್ಧಿ ಹೆಂಗದಪ್ಪ ಅದು ಸ್ಥಿರ ಅದು, ಮ್ಯಾಲೂ ಏನಿಲ್ಲ, ಇನ್ನು ಕೆಳಗೆ ಇಳೋದದ. ಯಾಕಂದ್ರೆ ನಾವು ಇವತ್ತು 205 ಲಕ್ಷ ಕೋಟಿ ಸಾಲ ಮಾಡಿದ್ದೀವಿ ಅಂತೇಳಿ IMF ನಮ್ಗೆ ಹೇಳಲಿಕ್ಕೆ ನಮ್ಮ ಮೇಲೆ ಅಷ್ಟು ಸಾಲದ.
ಅಂದರೆ ಇದು ಸ್ಥಿರವಾಗಿ ಉಳಿಯುವಂಥ ಸ್ಥಳ ಅಂತ. ಇನ್ನು ಮುಂದಿನಕ್ಕೆ ಇವು ಹೇಳ್ತಾ ಇದ್ದಾರೆ, ವಿಕಸಿತ ದೇಶ ಆಗ್ತದಪ್ಪ ನಮ್ಮದು 2047 ಅಂತ ಹೇಳ್ತಾ ಇದ್ದಾರೆ. 3ನೇ ದೊಡ್ಡ ಶ್ರೀಮಂತ ದೇಶ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅವರು ಈ ಒಂದು ಅರ್ಥತಜ್ಞರು ಹೇಳ್ತಾ ಇದ್ದಾರೆ, ಇಲ್ಲ GDP ಮತ್ತು ಸಾಲ ಎರಡು ಸಮ ಆಗ್ತಾವ, ಸಾಲ ಸಾಲಕ್ಕೆ ನಾವು ಗಂಟೆ ತುಂಬ್ಕೋತ ಹೋಗುವಂಥ ಪ್ರಸಂಗ ಬರ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇನಿರಲಿ, ಈಗ ತಾರಕಕ್ಕೆ ಇರಲಿಕ್ಕತ್ತದ ರೀ. ಈ ಒಂದು ಸಂದರ್ಭದಲ್ಲೇ, ಇಂಥ ಒಂದು ಸಂದರ್ಭದಲ್ಲೇ ನಮ್ಮ ಕರ್ನಾಟಕದಲ್ಲಿ BJP